ಹೆಲ್ತ್ ಇಸ್ ವೆಲ್ ಶೋ ನೀವು ನೋಡ್ತಾ ಇದ್ದೀರಾ. ಕೆಲವು ಸಲ ಕೇಳಿರ್ತೀವಿ ನಾವು, ಯಾವುದು ನಮ್ಮ ಕೈಯಲ್ಲಿ ಇಲ್ಲ ರೀ ಅಂತ ಕೈ ಚೆಲ್ಲಿ ಬಿಟ್ಬಿಟ್ಟಿರ್ತಾರೆ. ಆದರೆ ನಾನು ಹೇಳ್ತೀನಿ, ಹೆಲ್ತ್ ಇಸ್ ವೆಲ್ತ್ ಅಂದರೆ ಆರೋಗ್ಯ ಭಾಗ್ಯ ಪಡ್ಕೊಳ್ಳೋದು ನಿಮ್ಮ ಕೈಯಲ್ಲೇ ಇರುತ್ತೆ. ಯಾಕೆಂದರೆ ನಿಮ್ಮ ಕೈಯಲ್ಲೇ ಅಲ್ವಾ ಬೀಡಿ, ಸಿಗರೇಟು, ತಂಬಾಕು ಎಲ್ಲ ಹೋಗೋದು. ಅದನ್ನೆಲ್ಲ ಬಿಟ್ಟರೆ ಖಂಡಿತ ಓರಲ್ ಕ್ಯಾನ್ಸರ್ ನಿಮ್ಮನ್ನು ಬಿಡುತ್ತೆ. ಆದರೆ ಏನು ಮಾಡೋದು, ನಾವು ಏನು ಮಾಡಬೇಡ ಅಂತ ಹೇಳ್ತೀವೋ ಅದನ್ನೇ ಮಾಡೋದು ಜಾಸ್ತಿ. ಬರ್ತಿರುತ್ತೆ ತಂಬಾಕು ಸೇವನೆ ಆರೋಗ್ಯಕ್ಕೆ ಹಾನಿಕರ ಅಂತ. ಏನು ಬೇಡ ಅಂತೀವೋ ಅದನ್ನೇ ಬೇಕು ಅಂತ ತಗೊಳ್ತೀವಿ. ಆಮೇಲೆ ಏನು ಬೇಕಾಗುತ್ತೋ ಅದೇ ನಮಗೆ ಸಿಗಲ್ಲ ನೋಡಿ. ಸೊ ಇದ್ರ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಶನ್ ಕೊಡ್ತಾ ಇದ್ರು ನಮ್ಮ ಡಾಕ್ಟರ್ ದೀಪಕ್ ಕಿತ್ತೂರ್ ಅವರು, ಸಹ್ಯಾದ್ರಿ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಇಂದ. ಸೊ ಇನ್ನಷ್ಟು ಮಾಹಿತಿ ಕೇಳೋಣ ಈ ಒಂದು ತಂಬಾಕು ಸೇವನೆಯಿಂದ ಆಗುವಂತ ಹಾನಿಕರ ಒಂದು ಪರಿಣಾಮಗಳು, ಹಾಗೆ ಅದನ್ನ ಯಾವ ರೀತಿ ಟ್ರೀಟ್ಮೆಂಟ್ ನಾವು ತಗೊಳ್ಬಹುದು ಓರಲ್ ಕ್ಯಾನ್ಸರ್ಗೆ ಅಂತ ಹೇಳಿ. ಸೊ ಈಗ ಒಂದು ತಂಬಾಕು ಸೇವನೆ ಏನಿದೆಯಲ್ಲ, ಅಡಿಕ್ಟ್ ಆಗಿಬಿಟ್ಟಿರ್ತಾರೆ, ಬಿಡೋದು ತುಂಬಾ ಕಷ್ಟ. ಸೊ ಟ್ರೀಟ್ಮೆಂಟ್ ತಗೊಳ್ತಾರೆ, ಮತ್ತೆ ಅಗೇನ್ ಸ್ಟಾರ್ಟ್ ಮಾಡ್ತಾರೆ. ಅಂತವ್ರಿಗೆ ಏನು ಅಡ್ವೈಸ್ ಮಾಡ್ತಾರೆ? ನಿಕೋಟಿನ್ ಸಬ್ಸ್ಟಿಟ್ಯೂಟ್ಸ್ ಇದಾವೆ, ಬಟ್ ಅವು ಮತ್ತೆ ಹೋಗಿ ರಿಲ್ಯಾಪ್ಸ್ ಆಗಿಬಿಡ್ತವೆ. ಅಂದರೆ ಮತ್ತೆ ದೇ ಸಕಮ್ ಟು ದಿ ಸೇಮ್ ಹ್ಯಾಬಿಟ್. ಸೊ ನಂದು ಟೆಸ್ಟೆಡ್ ಮೆಥಡ್ ಇಸ್ ಪೇಷಂಟ್ ಅವರೇ ಒಂದು ದಿನ ಮನಸ್ಸು ಗಟ್ಟಿ ಮಾಡ್ಕೊಂಡ್ಬಿಟ್ಟು ದೇ ಶುಡ್ ಡಿಸೈಡ್ ಆ್ಯಂಡ್ ಲೀವ್ ದಿ ಹ್ಯಾಬಿಟ್. ಸೊ ಅದೇ ಒಂದು ಕನ್ಫರ್ಮ್ಡ್ ವೇ ಆಫ್ ಕ್ವಿಟಿಂಗ್ ದಿ ಹ್ಯಾಬಿಟ್. ಬೇರೆ ಏನೇ ಆದರೂ ದೇ ಟೆನ್ ಟು ರಿಲ್ಯಾಪ್ಸ್. ಕೆಲವರಿಗೆ ಈ ಒಂದು ತಂಬಾಕು ಸೇವನೆಯಿಂದ ಒಂದು ಓರಲ್ ಕ್ಯಾನ್ಸರಿಂದ ಕೆಲವೊಂದು ಏನು ನೀವು ತೆಗೆದಿರ್ತಾರ ಪಾರ್ಟ್ಸ್ನ, ಅದನ್ನ ರೀಕನ್ಸ್ಟ್ರಕ್ಟ್ ಮಾಡಬೇಕಾಗುತ್ತೆ. ಅದು ಯಾವ ರೀತಿ ಆಗುತ್ತೆ ಡಾಕ್ಟರ್? ಓಕೆ, ಈಗ ಓರಲ್ ಕ್ಯಾನ್ಸರ್ ಇದ್ದಾಗ ನಾವು ಏನೇ ಆಪ್ರೇಷನ್ ಮಾಡಿದ್ರು ಅದರಲ್ಲಿ 3 ಪಾರ್ಟ್ಸ್ ಇದೆ. ಒಂದು ಲೋಕಲ್ ಏರಿಯಾ, ಸಪೋಸ್ ಚೀಕಲ್ಲಾಗಿದೆ, ಗಲ್ಲದಲ್ಲಾಗಿದೆ ಅಂದರೆ ಅದನ್ನು ಆಪ್ರೇಷನ್ ಮಾಡಿ ತೆಗಿತೀವಿ. ದಟ್ ಈಸ್ ದ ಫಸ್ಟ್ ಪಾರ್ಟ್. ಸೆಕೆಂಡ್ ಪಾರ್ಟ್ ಇಸ್ ನಾವು ನೆಕ್ಕಲ್ಲಿ ಗಂಟುಗಳು ಇರ್ತವೆ, ಕುತ್ತಿಗೆಯಲ್ಲಿ ಗಂಟುಗಳು ಇರ್ತವೆ. ಸೊ ಅದನ್ನು ನಾವು ಆಪ್ರೇಷನ್ ಮಾಡಿ ಅದನ್ನು ತೆಗಿತೀವಿ. ಥರ್ಡ್ ಸ್ಟೆಪ್ ಇಸ್ ನಾವೀಗ ಏನೇ ತೆಗ್ದಿದ್ರೇನು, ಸಪೋಸ್ ನಾವು ಗಲ್ಲನ ತೆಗೆದ್ವಿ ಅಥವಾ ನಾಲ್ಗೆ ಆಪ್ರೇಷನ್ ಮಾಡಿ ತೆಗೆದಿರ್ತೀವಿ, ಸೊ ಅದನ್ನು ಹಾಗೆ ಬಿಡಲಿಕ್ಕೆ ಆಗಲ್ಲ. ಸೊ ನಾವು ಅದನ್ನೇನು ಮಾಡ್ತೀವಿ, ಅದನ್ನು ಮತ್ತೊಂದು ಸರಿ ನಾವು ರೀಕನ್ಸ್ಟ್ರಕ್ಟ್ ಮಾಡ್ತೀವಿ. ರೀಕನ್ಸ್ಟ್ರಕ್ಟ್ ಮಾಡಲಿಕ್ಕೆ ಬೇರೆ ಆಪ್ಷನ್ಸ್ ಇದೆ, ಭಾಳಷ್ಟು ಆಪ್ಷನ್ಸ್ ಇದೆ. ಲೋಕಲಿಂದ ಚರ್ಮ ತೆಗಿಬೋದು ಅಥವಾ ಬೇರೆ ಜಾಗದಿಂದ ಚರ್ಮ ತೆಗಿಬೋದು. ಸೊ ಇದನ್ನು ಚರ್ಮ ತೆಗೆದು ದೇಹದ ಇತರ ಭಾಗದಿಂದ ಚರ್ಮನ ತೆಗೆದು ಅಲ್ಲಿ ರೀಕನ್ಸ್ಟ್ರಕ್ಟ್ ಮಾಡ್ಬೋದು. ಸೊ ದೀಸ್ ಆರ್ ದ 3 ಪಾರ್ಟ್ಸ್. ಒಂದು ಮೇಜರ್ ಸರ್ಜರಿಯಲ್ಲಿ ಈ 3 ಪಾರ್ಟ್ ಇರ್ತವೆ. ಸೊ ರೀಕನ್ಸ್ಟ್ರಕ್ಟ್ ಮಾಡೋಕ್ಕೆ ಯೂಸ್ ಮಾಡೋ ಸ್ಕಿನ್ ಏನಿದೆ ಅದರಲ್ಲಿ ಅಗೇನ್ ಭಾಳಷ್ಟು ಆಪ್ಷನ್ಸ್ ಇದ್ದಾವೆ. ಸೊ ಸಿಂಪಲ್ ಲೋಕಲ್ ಫ್ಲ್ಯಾಪ್ ಮಾಡ್ಬೋದು ಅಥವಾ ರೀಜ್ನಲ್ ಫ್ಲ್ಯಾಪ್, ಅಂದರೆ ಈ ಜಾಗದಿಂದ ಬಿಟ್ಟು ಬೇರೆ ಚೆಸ್ಟಿಂದ ಏನಾರು ತೊಗೊಂಡ್ವಿ ಅಂದರೆ ದ್ಯಾಟ್ ಈಸ್ ರೀಜ್ನಲ್ ಫ್ಲ್ಯಾಪ್. ಆ ಡಿಸ್ಟೆಂಟ್ ಫ್ಲ್ಯಾಪ್ ಕೈಯಿಂದ ತೆಗಿಬೋದು, ತೊಡೆಯಿಂದ ತೆಗಿಬೋದು, ಕಾಲಿಂದ ಬೋನ್ ತೆಗಿಬೋದು. ಸೊ ಏನು ಪ್ರಾಬ್ಲಮ್ ಆಗಲ್ಲ. ಕೆಲವರಿಗೆ ಕ್ವಶನ್ ಇರುತ್ತೆ, ಈ ಥರ ಮಾಡಿದ್ರೆ ಏನಾದರೂ ಸೈಡ್ ಎಫೆಕ್ಟ್ಸ್ ಆಗುತ್ತಾ ಅಥವಾ ಏನೋ ಪರಿಣಾಮ ಆಗುತ್ತಾ ಅಂತ? ಆಪ್ರೇಷನ್ ಮಾಡಿದಾಗ ಆಪ್ರೇಷನ್ದೇ ಸರ್ಟನ್ ಕಾಂಪ್ಲಿಕೇಶನ್ಸ್ ಇರುತ್ತೆ. ಆ್ಯಂಡ್ ನಾವು ಆಪ್ರೇಷನ್ ಮಾಡಿ ನಾರ್ಮಲ್ ಏನು ಸ್ಟ್ರಕ್ಚರ್ ಇದೆ ನಾವು ಅದನ್ನು ತಗೊಂಡು ರಿಪ್ಲೇಸ್ ಮಾಡ್ತಾಯಿದ್ದೀವಿ ವಿತ್ ಸಬ್ಸ್ಟಿಟ್ಯೂಟ್. ನೆಕ್ಸ್ಟ್ ಬೆಸ್ಟ್ ಸಬ್ಸ್ಟಿಟ್ಯೂಟ್ ಏನಿದೆ ನಾವು ಅದರಿಂದ ರಿಪ್ಲೇಸ್ ಮಾಡ್ತಾಯಿದ್ವಿ. ಸೊ ಸರ್ಟನ್ ಅಮೌಂಟ್ ಆಫ್ ಕಷ್ಟಗಳು ಇರ್ತವೆ. ಈಗ ನಾವು ಕಷ್ಟಗಳು ಅಂದರೆ ಮೇ ಬಿ ಅಪಿಯರೆನ್ಸ್, ನೋಡಲಿಕ್ಕೆ ಮುಂಚೆ ಹೇಗಿರ್ತಾರೆ ಹಾಗೆ ಇರದೇ ಇರ್ಬೋದು, ಬಟ್ ದಟ್ ಈಸ್ ವೆರಿ ಇನ್ಸಿಗ್ನಿಫಿಕೆಂಟ್, ಅಷ್ಟು ಇದೇನಿಲ್ಲ. ಅಟ್ ದ ಸೇಮ್ ಟೈಮ್ ನೆಕ್ಸ್ಟ್ ಮಾತಲ್ಲಿರ್ಬೋದು, ಉಸಿರಾಟದಲ್ಲಿರ್ಬೋದು, ಆರ್ ಊಟನ ನುಂಗೋದ್ರಲ್ಲಿರ್ಬೋದು, ಇದರಲ್ಲಿ ಒಂದು ಸ್ವಲ್ಪ ವೇರಿಯೇಷನ್ಸ್ ಇರುತ್ತೆ. ಪರ್ಫೆಕ್ಟಾಗಿ ಪೀರಿಯಡ್ ಅವರು ಅದನ್ನ ಮೇಂಟೈನ್ ಮಾಡಬೇಕಾಗುತ್ತೆ. ಡಾಕ್ಟರ್ಸ್ ಕೊಡುವಂತ ಇನ್ಸ್ಟ್ರಕ್ಷನ್ಸ್ ಮೇಂಟೈನ್ ಮಾಡಿದ್ರೆ ರಿಹ್ಯಾಬಿಲಿಟೇಷನ್ ಪ್ರೋಸೆಸ್ ವಿಲ್ ಬಿ ಸಿಂಪ್ಲರ್. ಮೇಂಟೆನೆನ್ಸ್ ವಿಷಯ ಬಂದಾಗ ಅವ್ರು ತೆಗೆದುಕೊಳ್ಳುವಂಥ ಆಹಾರ ಕೂಡ ಇಂಪಾರ್ಟೆಂಟ್ ಒಂದು ಸ್ಥಾನ, ಒಂದು ಮುಖ್ಯ ಒಂದು ರೋಲ್ನ ಪ್ಲೇ ಮಾಡುತ್ತೆ. ಈಗ ನೀವು ಹೇಳಿದ್ರಿ ಕೆಲವು ಸಲ ಹುಣ್ಣಾಗಿದೆ ಅಥವಾ ಈ ಒಂದು ಸಿಂಪ್ಟಮ್ಸ್ ಏನಿದೆ, ಖಾರ ತಿಂದರೆ ಆಗಲ್ಲ ಅಂತ ಹೇಳಿ, ಈ ಸರ್ಜರಿ ಇದೆಲ್ಲ ಆದಮೇಲೆ ಅವ್ರು ಯಾವ ರೀತಿ ಒಂದು ಆಹಾರ ಕ್ರಮನ ಮೇಂಟೈನ್ ಮಾಡಬೇಕಾಗತ್ತೆ? ಅದು ನಾವು ಯಾವ ಪ್ರಮಾಣದಲ್ಲಿ ಆಪ್ರೇಷನ್ ಮಾಡಿರ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ನಾವು ಭಾಳ ಸಣ್ಣದ ಆಪ್ರೇಷನ್ ಮಾಡಿದ್ವಿ, ಸೊ ಅವ್ರದ್ದು ಮಾತುಕತೆ ಆಗಿರ್ಬೋದು, ಉಸಿರಾಟ ಆಗಿರ್ಬೋದು ಅಥವಾ ಅಪಿಯರೆನ್ಸ್ ಆಗಿರ್ಬೋದು, ಎಲ್ಲ ನಿಯರ್ ನಾರ್ಮಲ್ ಇರುತ್ತೆ, ಏನು ಜಾಸ್ತಿ ವ್ಯತ್ಯಾಸ ಇರಲ್ಲ. ಸೊ ನಾವು ಆಪ್ರೇಷನ್ ಎಕ್ಸ್ಟೆಂಟ್ ಜಾಸ್ತಿ ಆಗ್ತಾ ಹೋದಂಗೆ ಈ ಪ್ರಾಬ್ಲಮ್ಸ್ಗಳು ಹಾಗೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಬಟ್ ನಾವು ಅದನ್ನು ಯಾವುದಕ್ಕೆ ಕಂಪೇರ್ ಮಾಡಬೇಕು ಅಂದರೆ ಡಿಸೀಸ್ ಫ್ರೀ ಸರ್ವೈವಲ್, ಅಂದರೆ ರೋಗ ಮುಕ್ತ ಜೀವನ, ಅದು ಏನು ಅಚೀವ್ ಮಾಡ್ತೀವಿ ನಾವು ಅದಕ್ಕೆ ಇದನ್ನು ಕಂಪೇರ್ ಮಾಡಬೇಕು. ಅಟ್ ದ ಸೇಮ್ ಟೈಮ್ ಕ್ವಾಲಿಟಿ ಆಫ್ ಲೈಫ್ ಈಸ್ ಸೆಕೆಂಡ್ ಫ್ಯಾಕ್ಟರ್. ಬಟ್ ಬೇಸಿಕ್ಲಿ ಫಸ್ಟ್ ನಮಗೇನು ಬೇಕು, ರೋಗ ಮುಕ್ತ ಇದು ಟೈಮ್ ಪೀರಿಯಡ್ ಏನಿರುತ್ತೆ ಅದು ನಮಗೆ ವೆರಿ ಇಂಪಾರ್ಟೆಂಟ್. ಸೊ ಅಲ್ಲಿಗೆ ನಾವು ಇದನ್ನು ಕಂಪೇರ್ ಮಾಡ್ತೀವಿ. ಸೊ ಅಲ್ಲಿಗೆ ಕಂಪೇರ್ ಮಾಡಿದಾಗ ಇವು ಸಣ್ಣ ಪುಟ್ಟ ತೊಂದರೆಗಳು ಏನಿದ್ದಾವೆ, ಉಸಿರಾಟದ ಅಪಿಯರೆನ್ಸ್ ಆಗಿರ್ಬೋದು ಅಥವಾ ನುಂಗ್ಲಿಕ್ಕೆ ಸ್ವಲ್ಪ ಕಷ್ಟ ಆಗಿರ್ಬೋದು, ಅವ್ರ ಮುಂಚೆ ಥರ ಗಟ್ಟಿ ಏನೋ ತಿನ್ಲಿಕ್ಕೆ ಆಗದೆ ಇರ್ಬೋದು,
ಗಂಜಿ ಅಥವಾ ಏನೋ ಸೆಮಿ ಸಾಲಿಡ್ ಲಿಕ್ವಿಡ್ಸಲ್ಲೇ ಅವರು ಏನೋ ದೇ ಹ್ಯಾವ್ ಟು ಕಂಟಿನ್ಯೂ. ಬಟ್ ಡಿಸೀಸ್ ಫ್ರೀ ಇದ್ದಾರೆ ಅಂತಂದರೆ ಅದು ಅಕ್ಸೆಪ್ಟಬಲ್. ಓಕೆ, ಈಗ ಈ ಸಹ್ಯಾದ್ರಿ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಎಲ್ಲ ಹಾಸ್ಪಿಟಲ್ಗಿಂತ ವಿಭಿನ್ನ ಅಂತ ತುಂಬ ಸ್ಪೆಷಲ್ ಅಂತ ಕೇಳಿದ್ದೀನಿ. ಇಲ್ಲಿ ಟ್ರೀಟ್ಮೆಂಟ್ ತೆಗೆದುಕೊಂಡ್ರೆ ಕಂಪ್ಲೀಟ್ ಆಗಿ ಕ್ಯೂರ್ ಆಗುತ್ತೆ ಆ್ಯಂಡ್ ತುಂಬ ಒಂದು ಸ್ಪೆಷಲ್ ಟ್ರೀಟ್ಮೆಂಟ್ ಸಿಗುತ್ತೆ ಅಂತ. ಈ ಟ್ರೀಟ್ಮೆಂಟ್ ಬಗ್ಗೆ ಏನು ಹೇಳ್ತೀರಾ ಡಾಕ್ಟರ್? ಸೊ ಇಲ್ಲಿ ಅಂಡರ್ ಒನ್ ರೂಫ್ ಏನೋ ಆಲ್ ಸ್ಪೆಷಾಲಿಟೀಸ್ ಆರ್ ಅವೈಲಬಲ್. ನಮಗೆ ಒಳ್ಳೆ ಬ್ಯಾಕಪ್ ಇದೆ, ICU ಸೆಟಪ್ ಆಗ್ಬೋದು ಅಥವಾ ಬೇರೆ ಸಪೋರ್ಟ್ ಇಮೇಜಿಂಗ್ ಡಯಾಗ್ನೋಸ್ಟಿಕ್ಸ್ ಆಗ್ಬೋದು, ನಮಗೆ ಒಳ್ಳೆ ಬ್ಯಾಕಪ್ ಇದೆ. ಅಟ್ ದ ಸೇಮ್ ಟೈಮ್ ಸರ್ಜಿಕಲ್ ಟೀಮ್ ಆಲ್ಸೋ ಇಫ್ ಎಟ್ ಆಲ್ ವಿ ರಿಕ್ವೈರ್ ಹೆಲ್ಪ್ ಅಂತಂದರೆ ವೆರಿ ಬಿಗ್ ಸರ್ಜರೀಸ್ ಅಂತಂದರೆ ನಮ್ಮ ನಾರಾಯಣ ಬ್ಯಾಂಗ್ಳೂರ್ ಟೀಮ್ ಇಲ್ಲಿ ಬಂದು ದೇ ಹೆಲ್ಪ್ ಅಸ್ ಔಟ್. ಸೊ ಇಟ್ಸ್ ಅ ವೆರಿ ಗುಡ್ ಟೀಮ್ ಬ್ಯಾಕಿಂಗ್ ಯು. ಸೊ ಯು ಆರ್ ವೆರಿ ಕಂಫರ್ಟಬಲ್ ಟು ಡೂ ವಾಟ್ ಯು ಲವ್ ಟು ಡೂ. ಓಕೆ, ಇನ್ನು ಕೆಲವ್ರಿಗೆ ಎಷ್ಟೇ ಎಕ್ಸ್ಪ್ಲನೇಷನ್ ಕೊಟ್ಟು ಡೀಟೇಲಾಗಿ ಕೊಟ್ಟರು ಓರಲ್ ಕ್ಯಾನ್ಸರಾ ಅದು ಯಾರಿಗೋ ಬರೋದು, 100ರಲ್ಲಿ ಒಬ್ರಿಗೋ ಇಬ್ರಿಗೋ ಬರುತ್ತೆ, ನಮ್ಗೇನು ತಗ್ಲಲ್ಲ ಅಂತ ಹೇಳಿ ಎಲ್ಲರೂ ಸ್ಮೋಕ್ ಮಾಡ್ತಿದ್ದಾರೆ, ನಾವು ಮಾಡೋದ್ರಿಂದ ಏನಾಗಲ್ಲ ಅಂತ ಹೇಳಿ ಈ ಒಂದು ಆಟಿಟ್ಯೂಡಿಂದ ಮುಂದೆ ಹೋಗ್ತಾರೆ. ಸೊ ಅವ್ರಿಗೆ ಈ ಎಕ್ಸಾಕ್ಟ್ಲಿ ಓರಲ್ ಕ್ಯಾನ್ಸರ್ ಅನ್ನೋದು ಯಾವ ರೀತಿ ಫಾರ್ಮ್ ಆಗುತ್ತೆ? ಓರಲ್ ಕ್ಯಾನ್ಸರ್ ನೀವು ಹೇಳಿದ ಸರಿ. ಒಬ್ಬೊಬ್ಬರಿಗೆ ಊರಲ್ಲಿ ಹೋದರೆ ತಾತ ಅಜ್ಜಂದಿರು ಇವರೆಲ್ಲ ದೇ ಆರ್ 80-90 ಇಯರ್ಸ್, ಅವ್ರಿಗೇನೂ ಆಗಿರಲ್ಲ. ಸೊ ಇದೇನಂದರೆ ಫ್ರೀಕ್ವೆನ್ಸಿ ಆ್ಯಂಡ್ ಡ್ಯೂರೇಷನ್. ಫಾರ್ ಎಕ್ಸಾಂಪಲ್, ಈಗ ಒಬ್ಬ ಟ್ಯಾಕ್ಸಿ ಡ್ರೈವರ್ ಅವ್ರ ಆಟೋ ಡ್ರೈವರ್ ಅವರು ಗುಟ್ಕ ಏನೋ ಹಾಕೋದಿತ್ತು ಅಂತಂದರೆ ದೇ ಕೀಪ್ ಇಟ್ ಫಾರ್ ಅವರ್ಸ್. ಸೊ ಒಂದ್ಸರಿ ಈಗ ಬಾಯಲ್ಲಿ ಈ ಡ್ರೈವರ್ಸ್ ಬೇಸಿಕಲಿ ಬಾಯಲ್ಲಿ ಅಡಿಕೆ ಹಾಕ್ಕೊಂಡು ಕೂತ್ಕೊಂಡ್ರು ಅಂದರೆ ಅವರು ಅದನ್ನು ಚೇಂಜ್ ಮಾಡೋದು, ಸ್ಪಿಟ್ ಔಟ್ ಮಾಡೋದು, ಉಗುಳೋದು ಆಫ್ಟರ್ 4 hours or 5 hours. ಸೊ ಒಬ್ಬ ರೆಗ್ಯುಲರ್ ಪರ್ಸನ್ ಚೂ ಮಾಡ್ತೀರಾ ಅಂದರೆ ಇಟ್ ಈಸ್ ಓನ್ಲಿ ಮ್ಯಾಟರ್ ಆಫ್ 15 minutes. ಸೊ ದ ಸೇಮ್ ಥಿಂಗ್ ಇಸ್ ಅದೇ ಒಂದು ಪ್ಯಾಕೆಟ್ ಗುಟ್ಕ ಆ್ಯಕ್ಟ್ ಆಗ್ತಿದೆ ಫಾರ್ ಅಬೌಟ್ 4 hours ಇನ್ ಒಬ್ಬ ಡ್ರೈವರಲ್ಲಿ ಒಂದೇ ಕಡೆ ಇದ್ದಿದ್ದು. ಸೊ ಅಂಥವರಲ್ಲಿ ಅದು ಕ್ಯಾನ್ಸರಿಗೆ ಕನ್ವರ್ಟ್ ಆಗೋ ಚಾನ್ಸಸ್ ಭಾಳ ಜಾಸ್ತಿ ಇರುತ್ತೆ. ಸೊ ರಿಸ್ಕ್ ಗ್ರೂಪ್ಸ್ ಇದ್ದಾವೆ. ಅಟ್ ದ ಸೇಮ್ ಟೈಮ್ ಯಾವ ವಯಸ್ಸಲ್ಲಿ ಫಸ್ಟ್ ಸ್ಟಾರ್ಟ್ ಮಾಡ್ತಾರೆ. ಸೊ ಅರ್ಲಿ ಸ್ಟಾರ್ಟ್ ಮಾಡಿದಷ್ಟು ಟೀನೇಜಸ್ 12-13 ಅವಾಗಿಂದ ಶುರು ಮಾಡೋದಕ್ಕೂ ಲೇಟರ್ ಸ್ಟೇಜಸಲ್ಲಿ ಮಾಡೋದಕ್ಕೂ ಡಿಫ್ರೆನ್ಸ್ ಇದೆ, ವೇರಿಯೇಷನ್ಸ್ ಇದೆ ಬೇಸಿಕ್ಲಿ. ಆ್ಯಂಡ್ ಟೈಮ್ ಪೀರಿಯಡ್, ಈಗ 10 ವರ್ಷ ಯಾರು ಇದನ್ನು ಯೂಸ್ ಮಾಡಿರ್ತಾರೆ ದೇ ಆರ್ ಹೈಯರ್ ರಿಸ್ಕ್ ಕಂಪೇರ್ಡ್ ಟು 2 years. ಸೊ ಭಾಳಷ್ಟು ಫ್ಯಾಕ್ಟರ್ಸ್ ಇದೆ. ತುಂಬಾ ಚಿಕ್ಕ ಏಜಲ್ಲಿ ಸ್ಟಾರ್ಟ್ ಮಾಡಿದವ್ರಿಗೆ ಬಹಳ ಬೇಗ ಇದು ಅಟ್ಯಾಕ್ ಆಗುವಂಥ ಸಾಧ್ಯತೆ ಇರುತ್ತೆ. ಬೇಗ ಅಂದರೆ ಟೈಮ್ ಪೀರಿಯಡ್ ಅಲ್ಲಿ ಅವ್ರಿಗೆ ಸಿಕ್ಬಿಡುತ್ತೆ. ಇಫ್ ದೇ ಸ್ಟಾರ್ಟ್ at 13 by 23 ಇದೆ ಆಲ್ರೆಡಿ, ಅಂದರೆ 10 ವರ್ಷ ಆಗಲೇ ಆಗಿಬಿಟ್ಟಿದೆ ಅವ್ರದ್ದು ಹ್ಯಾಬಿಟಲ್ಲಿ. ಸೊ ಆ ಫ್ಯಾಕ್ಟರ್ ಇಸ್ ಇಂಪಾರ್ಟೆಂಟ್ ಅದರಲ್ಲಿ. ಆ್ಯಂಡ್ ಮೋರ್ ಓವರ್ ಒಂದು ಜೀವದ ಪ್ರಶ್ನೆ ಅಲ್ಲ ಇದು, ಅವ್ರ ಫ್ಯಾಮಿಲಿ ಡಿಪೆಂಡೆಂಟ್ ಆಗಿರ್ತಾರೆ. ಸೊ ತಾವು ಅಡಿಕ್ಟ್ ಆಗುವಂಥ ಒಂದು ಬ್ಯಾಡ್ ಹ್ಯಾಬಿಟ್ಸಿಂದ ಅವರು ಅನುಭವಿಸುವಂಥ ನೋವಿಂದ ಫ್ಯಾಮಿಲಿಗೂ ಕೂಡ ತೊಂದರೆ ಆಗುತ್ತೆ. ಇಂಥ ಟೈಮಲ್ಲಿ ಫ್ಯಾಮಿಲಿ ಮೆಂಬರ್ಸು ಅವ್ರನ್ನ ಯಾವ ರೀತಿ ಕೇರ್ ಮಾಡಬೇಕಾಗತ್ತೆ, ಫ್ಯಾಮಿಲಿ ಮೆಂಬರ್ಸ್ಗೋಸ್ಕರ ಅವ್ರು ಯಾವ ರೀತಿ ಪ್ರಿಕಾಷನ್ ಮೆಷರ್ಸ್ ತೆಗೆದುಕೊಳ್ಬೇಕಾಗತ್ತೆ? ಫಸ್ಟ್ ಆಫ್ ಆಲ್ ಇದು ಮನೆಯಲ್ಲೇ ಒಬ್ಬ ವ್ಯಕ್ತಿ ಅದು ಗುರ್ತ ಮಾಡಿದ್ರು ಯಾರಾದ್ರು, ಐದರ್ ದ ಇಂಡಿವಿಜುವಲ್ ಆರ್ ಫ್ಯಾಮಿಲಿ ಮೆಂಬರ್ ಯಾರೋ ಒಬ್ರು ಇದನ್ನು ಗುರುತಿಸಿದ್ರು ಅಂದರೆ ಫಸ್ಟ್ ಥಿಂಗ್ ಇಸ್ ದಿಸ್ ಕ್ಯೂರಬಲ್. ನಾನು ಆಗಲೇ ಹೇಳ್ದಂಗೆ ಅರ್ಲಿ ಸ್ಟೇಜಲ್ಲಿ ಸಿಕ್ತು ಅಂತಂದರೆ ಇಟ್ ಈಸ್ ಕ್ಯೂರಬಲ್. ಬಟ್ ಫ್ಯಾಕ್ಟರ್ಸ್ ಏನಂತಂದರೆ ದೇ ಹ್ಯಾವ್ ಟು ರೀಚ್ ದ ರೈಟ್ ಪರ್ಸನ್, ಗೆಟ್ ಇಟ್ ಎಕ್ಸಾಮಿನ್ಡ್, ನೋಡಿಕೊಂಡು ದೆನ್ ಟ್ರೀಟ್ಮೆಂಟ್ ತೊಗೊಂಡ್ರೆ ಡೆಫಿನೆಟ್ಲಿ ಇಟ್ಸ್ ಕ್ಯೂರಬಲ್. ಬಟ್ ಭಾಳಷ್ಟು ಸರಿ ಏನಾಗುತ್ತೆ, ಅವರು ಮುಚ್ಚಿಡ್ತಾರೆ. ಈಗ ಒಬ್ಬ ವ್ಯಕ್ತಿಗೆ ಆಯಿತು ಅಂತಂದರೆ ಅವರು ಅವ್ರ ಅಪ್ಪ ಅಮ್ಮಗಾಗ್ಬೋದು, ವೈಫ್ಗಾಗ್ಬೋದು, ಎನಿಬಡಿಯಿಂದ ಇದು ಮನೆಯಲ್ಲಿ ಮುಚ್ಚಿಡ್ತಾರೆ. ಆ ಒಂದು ತಪ್ಪು ಮಾಡಬಾರ್ದು. ಆ ತಪ್ಪಲ್ಲೇ ಅದು ಸ್ಟೇಜ್ 1 ಅದು ಸ್ಟೇಜ್ 3 ಸ್ಟೇಜ್ 4 ಹೋಗ್ಬಿಡುತ್ತೆ. ಸೊ ಅದೇ ಬಿಗ್ ಮಿಸ್ಟೇಕ್ ಎಲ್ಲರೂ ಮಾಡೋದು. ಸೊ ನಾವು ಎಷ್ಟು ಅವ್ರಿಗೆ ಸಪೋರ್ಟ್ ಮಾಡ್ತೀವಿ, ಕ್ಯೂರ್ ಆಗೋದಕ್ಕೆ ಹೆಲ್ಪ್ ಮಾಡ್ತೀವಿ, ಅಷ್ಟು ಬೇಗ ಅವ್ರಿಗೆ ಕ್ಯೂರ್ ಆಗ್ತಾರೆ ಅಂತ ಹೇಳ್ತೀರಾ. ನೀವು ನೋಡಿರುವಂಥ ಕೇಸಸಲ್ಲಿ ಒಂದು ಹಿಸ್ಟ್ರಿ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಅದ್ರ ಬಗ್ಗೆ ಶೇರ್ ಮಾಡಿದ್ರು. ಇಂಡಿಯಾದಲ್ಲಿ ಪ್ರಪಂಚದಲ್ಲಿ ಎಷ್ಟು ಕೇಸಸ್ ಇದೆ ಅದ್ರದ್ದು 85% ಕೇಸ್ ಲೋಡು ಇಂಡಿಯಾದಲ್ಲಿದೆ. ಸೊ ಪ್ರಪಂಚದಲ್ಲಿ 100 ಕೇಸ್ ಇದೆ ಅಂತಂದರೆ ಅದರಲ್ಲಿ 85 ಕೇಸ್ ಬರೀ ಇಂಡಿಯಾದಲ್ಲೇ ಇದೆ. ಸೊ ಹಾಗಿರೋದ್ರಿಂದ ನಾವೆಲ್ರಿಗೂ ಎವ್ರಿ ಕೇಸ್ ಈಸ್ ಅ ವೆರಿ ಚಾಲೆಂಜಿಂಗ್ ಕೇಸ್. ಬೇರೆ ಯುರೋಪಿಯನ್ ಕಂಟ್ರೀಸ್ ಆಗಿರ್ಬೋದು ಆರ್ ಅಮೆರಿಕನ್ ಕಂಟ್ರಿ ಆಗಿರ್ಬೋದು, ಅಲ್ಲಿ ಏನಾಗುತ್ತೆ ಚೂಯಿಂಗ್ ಹ್ಯಾಬಿಟ್ ಇಲ್ಲ, ದಟ್ಸ್ ಓನ್ಲಿ ಸ್ಮೋಕಿಂಗ್. ಸೊ ನಮ್ಮಲ್ಲಿ ಚೂಯಿಂಗ್ ಹ್ಯಾಬಿಟ್ ಇರೋದ್ರಿಂದ ನಮ್ಮಲ್ಲಿ ಜಾಸ್ತಿ ಪೇಷಂಟ್ಸ್ ಇದ್ದಾರೆ. ಆ್ಯಂಡ್ ಎವ್ರಿ ಪೇಷಂಟ್ ಈಸ್ ಚಾಲೆಂಜ್, ದೇ ಆರ್ ಡಿಫ್ರೆಂಟ್. ಸೊ ಇಂಡಿವಿಜುವಲಿ ಎವ್ರಿ ಕೇಸ್ ಇಸ್ ಚಾಲೆಂಜಿಂಗ್. ಸೊ ನಮ್ಮ ಭಾವನೆಗಳನ್ನು ಎಕ್ಸ್ಪ್ರೆಸ್ ಮಾಡಿಕೊಳ್ಳುವಂಥ ಒಂದು ವಿಧಾನನೇ ಅಂತ ಹೇಳಿದ್ರೆ ನಮ್ಮ ಬಾಯಿ ಮೂಲಕ ನಾವು ಮಾತಾಡ್ತೀವಿ. ಸೊ ಆ ಮೌತ್ ಅಲರ್ಜಿ ಅಂತ ಆಗಿರ್ಬೋದು, ಕ್ಯಾನ್ಸರ್ ಅಂತ ಆಗಿರ್ಬೋದು, ತುಂಬ ಕ್ಲಿಷ್ಟಕರವಾದ ಸಿಚುವೇಶನ್, ಇದನ್ನು ಅವಾಯ್ಡ್ ಮಾಡಬೇಕು ಅಂತ ಹೇಳಿದ್ರೆ ಫೈನಲಿ ಏನು ಅಡ್ವೈಸ್ ಮಾಡ್ತೀರಾ? ನಂಬರ್ 1 ಹ್ಯಾಬಿಟ್ಸ್. ಇಂಡಿಯಾದಲ್ಲಿ ಮೇಜರ್ ಚಾಲೆಂಜ್ ಇರೋದು
ಗುಟ್ಕಾ ಪ್ರಾಬ್ಲಮ್ಮು ಅಥವಾ ತಂಬಾಕು ಹಾಕಿ ಜಗಿಯೋದಾಯಿತು, ಇದೇ ಮೇನ್ ಪ್ರಾಬ್ಲಮ್. ಸರ್ಕಾರ ಈಗ ಆಲ್ರೆಡಿ ಭಾಳಷ್ಟು ಸ್ಟೆಪ್ಸ್ ತೊಗೊಂಡಿದೆ, ಗುಟ್ಕಾ ಸೇಲ್ ಬ್ಯಾನ್ ಆಗಿದೆ, ಬಟ್ ಸ್ಟಿಲ್ ಇಟ್ ಈಸ್ ರ್ಯಾಂಪೆಂಟ್, ಎಲ್ಲ ಕಡೆ ನಮಗೆ ಸಿಗುತ್ತೆ, ಅದು ಒಂದಾಗಿರ್ಬೋದು. ಸೆಕೆಂಡ್ ಇಸ್ ಏನೋ ಸ್ಮೋಕಿಂಗ್. ಬೇಸಿಕಲಿ ಟೊಬ್ಯಾಕೊ ರಿಲೇಟೆಡ್ ಏನೇ ಪ್ರಾಡಕ್ಟ್ ಇದ್ರೂ ಅದನ್ನು ಅವಾಯ್ಡ್ ಮಾಡಬೇಕು. ಆಲ್ಕೋಹಾಲ್ ಡೈರೆಕ್ಟ್ಲಿ ಇದಕ್ಕೆ ಲಿಂಕ್ಡ್ ಇಲ್ಲ, ಬಟ್ ಏನಾಗುತ್ತೆ, ಆಲ್ಕೋಹಾಲ್ ತೊಗೊಳ್ಳೋರು ಒಂದಲ್ಲ ಒಂದು ಬೇರೆ ಟೊಬ್ಯಾಕೊ ರಿಲೇಟೆಡ್ ಹ್ಯಾಬಿಟ್ ಇರುತ್ತೆ, ಸೊ ಅದು ಅಡಿಟಿವ್ ಏಜೆಂಟಾಗಿ ಕೆಲಸ ಮಾಡುತ್ತೆ. ಸೊ ಅದು ಏನು ಆ್ಯಕ್ಷನ್ ಇರುತ್ತೆ ಅದನ್ನು ಜಾಸ್ತಿ ಮಾಡುತ್ತೆ. ಸೊ ಫಸ್ಟ್ ಇಸ್ ಹ್ಯಾಬಿಟ್ ಫ್ರೀ ಲಿವಿಂಗ್ ಒಂದು. ಆಮೇಲೆ ಇದು ಸಪೋಸ್ ಹ್ಯಾಬಿಟ್ ಇರೋರಿಗೆ ಮೆಸೇಜ್ ಏನು ಅಂತಂದರೆ, ದೇ ಹ್ಯಾವ್ ಟು ಚೆಕ್. ಬೆಳಿಗ್ಗೆ ಬ್ರಷ್ ಮಾಡಬೇಕಾದ್ರೆ ಒಂದ್ಸರಿ ಬಾಯಿ ಚೆಕ್ ಮಾಡ್ಕೊಂಡ್ರೆ ಸಾಕು. ವೈಟ್ ಪ್ಯಾಚ್ ಇದೆಯಾ, ರೆಡ್ ಪ್ಯಾಚ್ ಇದೆಯಾ, ಅಥವಾ ಏನಾದ್ರು ಹುಣ್ಣಾಗಿದೆಯಾ, ಇದನ್ನು ಚೆಕ್ ಮಾಡ್ಕೋಬೇಕು. ಇದು ಯಾವುದಾದ್ರೂ ಕಂಡಲ್ಲಿ ಇಮಿಡಿಯೇಟಾಗಿ ಹೋಗಿ ಡಾಕ್ಟ್ರ್ ಹತ್ರ ಒಂದ್ಸರಿ ಎಕ್ಸಾಮಿನ್ ಮಾಡಿಸ್ಕೊಂಡ್ರೆ ಅವ್ರಿಗೆ ಅವ್ರಿಗೂ ಕಾಂಪ್ಲಿಕೇಶನ್ ಅವಾಯ್ಡ್ ಮಾಡ್ಬೋದು. ಇನ್ ಟೈಮ್ ಟ್ರೀಟ್ಮೆಂಟ್ ತಗೊಂಡ್ರೆ ಸ್ವಲ್ಪ ಒಂದು ಪರಿಹಾರ ಪಡ್ಕೊಂಡು ಲೈಫ್ನ ಹೆಲ್ದಿಯಾಗಿ ಲೀಡ್ ಮಾಡ್ಬೋದು ಅಂತ ಹೇಳ್ತೀರಾ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್, ಸಾಕಷ್ಟು ವ್ಯಾಲಿಡ್ ಇನ್ಫಾರ್ಮೇಶನ್ ತಿಳಿಸ್ಕೊಟ್ಟಿದ್ದೀರಾ ಓರಲ್ ಕ್ಯಾನ್ಸರ್ ಬಗ್ಗೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ವೀಕ್ಷಕರೇ, ಈಗ ನಿಮ್ಮ ಜೀವನದ ಒಂದು ಸಮಸ್ಯೆ ಇದೆ, ಪರಿಹಾರ ಮಾಡ್ಕೊಳ್ಳೋದು ನಿಮ್ಮ ಕೈಲಿದೆ ಅಂತ ಹೇಳಿದ್ರಲ್ವಾ. ಮಜಾ ಬೇಕು ಲೈಫಲ್ಲಿ, ಆ ಮಜಾ ಇನ್ನಷ್ಟು ಮಜಾ ಕೊಡುವಂತಿರ್ಬೇಕು, ಆದ್ರೆ ಆ ಮಜಾ ಮತ್ತೆ ನಿಮಗೆ ಸಜಾ ಆಗ್ಬಾರ್ದಲ್ವಾ. ಸೊ ಈ ತಂಬಾಕು ಸೇವನೆ ಏನಿದೆ ಖಂಡಿತ ನಿಮ್ಮ ಜೀವನಕ್ಕೆ ಒಳ್ಳೇದಲ್ಲ. ಸಾಕಷ್ಟು ವ್ಯಾಲಿಡ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಓರಲ್ ಕ್ಯಾನ್ಸರ್ ಯಾವ ರೀತಿ ಬರುತ್ತೆ, ಇದಕ್ಕೆ ಟ್ರೀಟ್ಮೆಂಟ್ ಯಾವ ತರ ಇದೆ ಅಂತ ಹೇಳಿ. ಖಂಡಿತ ನೀವು ಆ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ತಕ್ಷಣ ಸಹ್ಯಾದ್ರಿ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಗೆ ಭೇಟಿ ಕೊಡಿ. ಶಿವಮೊಗ್ಗದಲ್ಲಿದೆ, ಸಾಕಷ್ಟು ಕಡೆ ಬ್ರಾಂಚಸ್ ಇದೆ. ಸೊ ಟಿವಿ ಸ್ಕ್ರೀನ್ ಮೇಲೆ ನಂಬರ್ ಕೂಡ ಡಿಸ್ಪ್ಲೇ ಆಗ್ತಿದೆ, ನೋಟ್ ಮಾಡ್ಕೊಳ್ಳಿ, ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದು ಇವತ್ತಿನ ಸ್ಪೆಷಲ್. ಮತ್ತೆ ಸಿಗೋಣ, ನೋಡ್ತಾನೆ ಇರಿ ಟಿವಿ ನ್ಯೂಸ್, ಸುದ್ದಿಯೇ ಜೀವನ.